and of righteousness. Almighty, this is my prayer. Guide the people to be tolerant of different points of view. Help them transform enmity and hatred into love and harmony. Bless the people to work and persevere, our country to transform into a prosperous and a peaceful nation of the world. Almighty, help religious leaders. ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಡಾಕ್ಟರ್ ಸಿಪಿ ಹಬೀಬ್ ರೆಹಮಾನ್, ಮುಖ್ಯಸ್ಥರು, ಯುನಿಟಿ ಆಸ್ಪತ್ರೆ. ಇವರಿಗೆ ನಮ್ಮ ಎಲ್ಲ ಸಂಘಟಕರ ಪರವಾಗಿ ಸ್ವಾಗತವನ್ನು ಕೊಡ್ತಿದ್ದೇವೆ. ವೆಲ್ಕಮ್ ಸರ್. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶ್ರೀಧರ್ ಶೆಟ್ಟಿ ಅವರು ಬಂದಿದ್ದಾರೆ, ನಿರ್ದೇಶಕರು, ನಿಟ್ಟೆ ವಿಶ್ವವಿದ್ಯಾನಿಲಯ. ಇವರಿಗೆ ಕೂಡ ನಮ್ಮೆಲ್ಲರ ಸಂಘಟಕರ ಹಾಗೂ ಇಲ್ಲಿ ನೆರೆದ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೊಡ್ತಿದ್ದೇವೆ. ವೆಲ್ಕಮ್ ಸರ್ ನಿಮಗೆ ಕೂಡ. ಅದೇ ರೀತಿ ನಮ್ಮ ಇನ್ನೂರು ಮುಖ್ಯ ಅತಿಥಿ FM ಲೋಬೋ ಮಾಲಕರು, ಕೈಸಿಯಾ ಟೈಲ್ ಫ್ಯಾಕ್ಟರಿ, ಇವರಿಗೆ ಕೂಡ ಸ್ವಾಗತವನ್ನು ಕೊಡ್ತಿದ್ದೇವೆ. ಹಾಗೂ ಶುಭೋದಯ ಕೂಡಲು ನಿವೃತ್ತ ಕಸ್ಟಮ್ ಅಧಿಕಾರಿ ಎಮರ್ಸನ್, ಅಂದ್ರೆ ರಾಲ್ಫ್ ವಾಲ್ಟ್ ಎಮರ್ಸನ್ ಎಂಬ ಒಂದು ಇಂಗ್ಲಿಷ್ ಕವಿಯ ಒಂದು ಪದ್ಯವನ್ನು ನೀವು ಓದಿರಬಹುದು. ಎ ನೇಷನ್ ಸ್ಟ್ರೆಂತ್, ರಾಷ್ಟ್ರದ ಶಕ್ತಿ ಅಂತ ಹೇಳ್ತಾನೆ. ಅದರಲ್ಲಿ ರಾಷ್ಟ್ರ ಶಕ್ತಿ ಯಾವ ರೀತಿ ಉಂಟು ಅಂತ ಏನು ಹೇಳ್ತಾನೆ ಕವಿ. ಒಂದು ರಾಷ್ಟ್ರ ಶಕ್ತಿ ಅಲ್ಲಿಯ ಧನಕನಕದಲ್ಲಿ ಇಲ್ಲ ಅಂತ ಹೇಳ್ತಾನೆ. ಅಲ್ಲಿಯ ರಾಷ್ಟ್ರದ ಶಕ್ತಿ ಇರುವುದು ಅಲ್ಲಿನ ಯುವಕರಲ್ಲಿ, ಯುವತಿಯರಲ್ಲಿ, ಉತ್ಸಾಹಿ ಪೂರ್ಣ ಯುವತಿಯರಲ್ಲಿ ಆ ಶಕ್ತಿ ಇದೆ ಅಂದ್ರೆ ಅದು ಪ್ರತ್ಯೇಕವಾಗಿ ಹೇಳ್ತೇನೆ. ದೇ ಆರ್ ದ ಪಿಲ್ಲರ್ಸ್ ಆಫ್ ದ ನೇಷನ್. ಅಂದ್ರೆ ಈ ದೇಶದ ಅಡಿಗಲ್ಲು ಇಂದಿನ ಯುವ ಪೀಳಿಗೆಯವರಂತ ಆ ಕವಿ ಹೇಳ್ತಾನೆ. ಎಂತ ಸ್ವಾರಸ್ಯವಾದ ಮಾತು ನೋಡಿ. ಇದನ್ನೆಲ್ಲ ನಾವು ಈಗ ಯುವಕರು ತಿಳ್ಕೊಳ್ಬೇಕು. ಅದು ಎಂತ ಯುವಕರು ಬೇಕಂತ ಹೇಳ್ತಾನೆ. ದೇಶಕ್ಕಾಗಿ ರಾತ್ರಿ ಹಗಲೆನ್ನದೆ ಕಷ್ಟಪಟ್ಟು ದುಡಿಯುವಂತಹ ಯುವಕರು ಬೇಕು ಅಂತ ಹೇಳ್ತಾನೆ. ಅಲ್ಲಿ ಮಲಗುವವರಲ್ಲ, ಸೋಮಾರಿಗಳಲ್ಲ, ಯುವಕರು ಅಂದ್ರೆ ಆ ರೀತಿ ಸ್ಪಿರಿಟ್ ಇರಬೇಕು. ಈಗಿನ ಯುವಕರಾಗಲಿ ಯುವತೆ ಆಗಲಿ ಇದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಬೇಕು. ದೇಶದ ಒಗ್ಗಟ್ಟಿಗೆ ಬೇಕಾಗಿ, ದೇಶದ ಐಕ್ಯತೆಗೆ ಬೇಕಾಗಿ ಇವರೆಲ್ಲ ಕೆಲಸ ಮಾಡುತ್ತಾ ಪರಿಸ್ಥಿತಿ. ಇವತ್ತಿನ ಹಿಂದಿನ ಇದರಲ್ಲಿ ನೋಡ್ತಿರ್ಬೋದು, ಎಲ್ಲಾ ಕಡೆಯಲ್ಲೂ ಇಂಟಾಲರೆನ್ಸ್, ಅದು ಇದು ಗೋಹತ್ಯೆ ಅದು ಬಂತು. ಗೋಹತ್ಯೆ ವಿಷಯಕ್ಕೆ ನಾನೊಂದು ಹೇಳಬೇಕಿದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಅಂದ್ರೆ ಈ ಪ್ರಾಣಿಯ ದನದ ಮಾಂಸ ತಿನ್ನುವ ವಿಷಯದಲ್ಲಿ ಈಗ ಎಲ್ಲಾ ಕಡೆಯಲ್ಲಿ ಗಲಾಟೆ ಆಗ್ತಾ ಉಂಟು. ಬ್ರಿಟಿಷ್ ಕಾಲದಲ್ಲೇ ಈ ರೀತಿ ಎಂಬುದಕ್ಕೆ ಉದಾಹರಣೆ ಕೊಡ್ತೇನೆ. ಆಗಿನ ಕಾಲದಲ್ಲಿ ಅಂದ್ರೆ ಪ್ರಿಯರ್ ಟು ಇಂಡಿಪೆಂಡೆನ್ಸ್, ನಾನು ಹೇಳುದು ಸ್ವಾತಂತ್ರ್ಯ ಪೂರ್ವದಲ್ಲಿ ಆ ಹೊತ್ತಿಗೆ ಇಂಗ್ಲಿಷ್ ಅಧಿಕಾರದಲ್ಲಿ ಇರಬೇಕಿದ್ರೆ ನಮ್ಮ ಇಂಗ್ಲಿಷ್ನ ಅಂಬಾಸಡರ್ ಅಂತ ಹೇಳಿದ್ರೆ ನಿಮಗೆ ಕನ್ನಡದ ಹೇಳುವ ರಾಯಭಾರಿ ಅಂತ ಹೇಳ್ತೇವೆ. ಇವನು ಮತ್ತೆ ಇಂಗ್ಲಿಷ್ ಅಧಿಕಾರಿ ಒಟ್ಟಿಗೆ ಇಂಗ್ಲೆಂಡ್ಗೆ ಹೋಗ್ತಾ ಇದ್ದಾರೆ. ಆ ಹೊತ್ತಿಗೆ ವಿಮಾನ ಸೌಕರ್ಯ ಇರಲಿಲ್ಲ, ಹೆಚ್ಚಾಗಿ ಸ್ಟೀಮರ್ಗೆ ಹೋಗ್ಬೇಕು. ಎಲ್ಲಿಂದ ಬಾಂಬೆಯಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಈ ಇಂಡಿಯನ್ ಅಂಬಾಸಡರ್ ಮತ್ತೆ ನಮ್ಮ ಇಂಗ್ಲಿಷ್ನ ಅಧಿಕಾರಿ ಒಟ್ಟಿಗೆ ಹೋಗ್ತಾ ಇದ್ದಾರೆ ಸ್ಟೀಮರ್ಗೆ ಹೋಗ್ಬೇಕಿದ್ರೆ ಅವ್ರು ಒಳ್ಳೆ ಫಸ್ಟ್ ಕ್ಲಾಸ್ ಊಟ ಗೀಟ ಎಲ್ಲ ಆಗ್ಬೇಕಿದ್ರೆ ಅಲ್ಲಿ ದನದ ಮಾಂಸ ಇದೆ. ಈ ದನದ ಮಾಂಸ ಅವ ಏನ್ ಹೇಳ್ತಾನೆ, ನಮ್ಮ ಇಂಡಿಯನ್ ಸಿವಿಲ್ ಸರ್ವಿಸ್ ಗೊತ್ತುಂಟಲ್ಲ. ಇಂಡಿಯನ್ ಸಿವಿಲ್ ಸರ್ವಿಸ್ ಅಂದ್ರೆ ಈಗ IAS IPS ಅಂತ ಮಾಡಿ, ಆಗ ಇಂಡಿಯನ್ ಸಿವಿಲ್ ಸರ್ವಿಸ್ ಒಂದೇ ಇರುವುದು. ಆಗ ಎಲ್ಲ ವಿಂಗ್ ಇತ್ತು, ಬೇರೆ ಬೇರೆ ಇತ್ತು. ಪೊಲೀಸ್ ವಿಂಗ್ ಬೇರೆ, ಆ ವಿಂಗ್ ಬೇರೆ. ಈಗ ಹಾಗೆಲ್ಲ ಸಿವಿಲ್ ಸರ್ವಿಸ್ ನಾನು ಪ್ರತ್ಯೇಕ ಹೇಳ್ಬೇಕಿಲ್ಲ. ಪರ್ಮನೆಂಟ್ ಬಾಡಿ ಆಫ್ ಗವರ್ಮೆಂಟ್ ಆಫೀಸರ್ಸ್, ಹೈಲಿ ಪೇಡ್ ಅಂಡ್ ಹೈಲಿ ಬ್ರೈನ್. ಅಂದ್ರೆ ಅವರ ತಲೆ ಅಷ್ಟಿರ್ಬೇಕು, ಆದ್ರೆ ಮಾತ್ರ ಸಿವಿಲ್ ಸರ್ವಿಸ್ ಹೇಳ್ತಾರೆ, ಇಲ್ಲದ್ರೆ ಇಲ್ಲ. ಈಗಿನ ಸಿವಿಲ್ ಸರ್ವಿಸ್ ಅಲ್ಲಿ ಏನಿಲ್ಲ, ಎಲ್ಲ ಇದು ಗೊತ್ತುಂಟಲ್ಲ ನಿಮ್ಗೆ, ಇನ್ಫ್ಲೂಯೆನ್ಸ್ ಇದರಲ್ಲಿ ಮುಂದೆ ಬರ್ತಾರೆ. ಅವರಿಗೆ ಮಣ್ಣಗಟ್ಟಿ ಗೊತ್ತಿರಲಿಲ್ಲ. ದೇಶವನ್ನು ಕೆಡು ಬ್ಯೂರೋಕ್ರಾಟ್ಸ್ ಅಂದ್ರೆ ಹೇಗಿರ್ಬೇಕು. ಈಗಿನ ಬ್ಯೂರೋಕ್ರಾಟ್ಸ್ನ ರಾಜ್ಯಕ್ಕೆ ಪುರಾರಿಗಳು ಹೇಳಿದಕ್ಕೆ ಡ್ಯಾನ್ಸ್ ಮಾಡೋರು ರಾಜ್ಯಕ್ಕೆ ನಾನು ನೋಡ್ತಾ ಇದ್ದೇನೆ. ನನ್ನ ಲೈಫ್ನಲ್ಲಿ ಇದನ್ನು ನೋಡಿದ ವಿಷಯ, ಕೆಲವೆಲ್ಲ ವಿಷಯ. ಈಗ ಅದಕ್ಕೆ ಬರೋಣ. ಹೀಗೆ ಹೋಗ್ತಾ ಇದ್ದಾರೆ, ಊಟ ಮಾಡೋ ಹೊತ್ತಿಗೆ ಹೇಳ್ತಾನೆ, ಅವ ಹೇಳ್ತಾನೆ ದಿಸ್ ಬೀಫ್ ಅಂತ ಹೇಳ್ತಾನೆ ಇಂಗ್ಲಿಷ್. ಅದಕ್ಕೆ ಇವ ಹೇಳ್ತಾರೆ ನಮ್ಮ ಈ ಅಂಬಾಸಡರ್ ಸಿವಿಲ್ ಸರ್ವಿಸ್ನವ, ನೋ 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 ವಿ ವರ್ಷಿಪ್ ಕೌ ಇನ್ ಇಂಡಿಯಾ, ಕೌ ಇಸ್ ಎ ಸ್ಯಾಕ್ರೆಡ್ ಇನ್ ಫಾರ್ ಅಸ್, ಐ ಡೋಂಟ್ ಟಚ್ ಆಲ್ ದಿಸ್ ಇಸ್ ಹೇಳ್ಬಿಡ್ತಾನೆ. ಆಗ ಅವನಿಗೆ ಶಾಕ್ ಹೊಡೆದಾಗಾಯ್ತು, ಹೌದಾ ಹೀಗೆ ಸಂಗತಿ ಉಂಟಂತಾರೆ. ಸರಿ ಅಂತೂ ಹೋಗ್ತಾರೆ, ಇಂಗ್ಲೆಂಡ್ಗೆ ಹೋಗ್ತಾರೆ. ಇಂಗ್ಲೆಂಡ್ ಮುಟ್ಟಿದ್ದಾರೆ. ಇಂಗ್ಲೆಂಡ್ ಮುಟ್ಟಿದ ಕೂಡಲೇ ಅಲ್ಲೇ ಅಂತಾರೆ ಒಳ್ಳೆ ಫಸ್ಟ್ ಕ್ಲಾಸ್ ಡಿನ್ನರ್ ಎಲ್ಲ ಆಗ್ತಾನೆ. ನಮ್ಮವನು ಸರಿ ತಿಂದ, ಗೀಪು ಎಲ್ಲ ತಿಂದ್ಬಿಟ್ಟ. ತಿಂದ ನಂತರ ಅವಾಗ ಹೇಳ್ತಾನೆ ಹೌ ವಾಸ್ ದ ಡಿನ್ನರ್ ಅಂತ ಕೇಳ್ತಾನೆ ನಮ್ಮ ಇಂಡಿಯನ್ ಅಂಬಾಸಡರ್ ಹತ್ರ, ಈ ICS ಆಫೀಸರ್ ಹತ್ರ. ಅವಳು ಎಕ್ಸಲೆಂಟ್ ಅಂತ ಹೇಳ್ದ.
ಅದಕ್ಕೆ ತೆಗೆದು ಹೇಳ್ತಾನವ ಬ್ರಿಟಿಷ್ ಅಧಿಕಾರಿ. ದೆನ್ ಯು ಟೋಲ್ಡ್ ದಟ್ ಯು ಆರ್ ನಾಟ್ ಈಟಿಂಗ್ ಇದು ಕೌ ಅಂಡ್ ಆಲ್, ನಾವು ವಾಟ್ ಯು ಹ್ಯಾವ್ ಇಟನ್. ಅವ ತೆಗೆದು ಹೇಳಿದ ಅವನ ತಲೆ ನೋಡಿ, ದಿಸ್ ಇಸ್ ಇಂಗ್ಲೆಂಡ್ ಕೌ ಅಂತ ಹೇಳ್ಬಿಟ್ಟ. ಅಂದ್ರೆ ಸಿವಿಲ್ ಸರ್ವಿಸ್ ತಲೆಯಿಂದ ಯಾವ ರೀತಿ ಇರ್ಬೇಕು ನೋಡಿ. ಈಗಿನವರಿಗೆ ಅದು ಉಂಟಾ? ಈಗಿನವ್ರಿಗೆ ಗೊತ್ತಿಲ್ಲ. ಪ್ರೀತಿ ಕೂಡ. First and foremost thing is this: you are no one in this world till you are someone, and to become someone is not a bed made of roses. You have to learn to stand on your own feet. Once you stand on your own feet, you know the value of labor. You know the value of money. You know the value of the people. You know the value of the surroundings. ಕೆಡೆಟ್ಸ್ ಇದ್ದಾರೆ, ಇವರನ್ನು ಸಹ ನಾವು ವೇದಿಕೆಗೆ ಕರೆದು ಒಂದು ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಅನ್ನು ನಮ್ಮ ಅತಿಥಿಗಳ ಕೈಯಲ್ಲಿ ನೀಡಲಿದ್ದೇವೆ. ದಯವಿಟ್ಟು ತಾವುಗಳು ಬಂದು ತಮ್ಮ ಸರ್ಟಿಫಿಕೇಟನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಕೆಡೆಟ್ ಮಧುಕುಮಾರ್, ದಯವಿಟ್ಟು ಆದಷ್ಟು ಬೇಗ ವೇದಿಕೆಗೆ ಬಂದು ನಮ್ಮ ಅತಿಥಿಗಳಿಂದ ಸರ್ಟಿಫಿಕೇಟನ್ನು ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಹಬೀಬ್ರೆ. The discipline is the gateway of learning. Without discipline, there is no learning, there is no life. Education is not for employment. Education is for better social living. But one thing I noticed here in this crowd, I saw that a lot of sports young men and women are sitting. Only thing I observed that you don't have a discipline. None of you are participating in the function as a disciplined sportsman. It remembers me the first year students who come to the college after primary school and 2 years. Before the teacher comes, they will be screaming and chatting and loudly this, that and all. So I have to go and tell them that you are a professional college students, you are a grown-up boys and girls, you should know how to be in the classrooms. You are a sportsman, you should be a discipline. A sports, I always say as a sportsman that you win the laurels, it's good. You play the games, it is better. But you love the game, you love the sports, it is the best. So we have come here to see our youth present day sportsmen, that how disciplined they are. They don't have a love for sports. I am thoroughly unprepared to speak because I thought it is something, a very casual meeting. But the chief guest who are gathered here is exactly opposite. It is never casual. Each word had its own weight, and each one of you was listening with utmost attention. And I see I also must change my subjects. Not that something new which they have said is I am going to change of what I am going to speak, but to supplement from your form of activities. We all are here sitting. What can be the ages? Can you guess? All who are sitting here are 70 plus. Is there anybody less than that? Is there anybody 70 plus in there in front of us? No. What are your ages? Your ages maybe. Is there any less than 10? No. Less than 20? Yeah, raise your hands, less than 20. Very good. Less than 30? Yeah. Less than 40? Paulos doesn't fit into that. It's not a participant. So we understand our ages according to the chronological age. 1, 2, 3, 10, 11, 12. You know, you are playing like something which you never know any problem as it. If some of us has to play the volleyball, I'll see whether I can see the ball or I can bend properly. You don't have any of these problems.
because your youth is your support. Youth is the most valuable gift God has given on you. Make use of it. All the things, other things will follow. Anything to attain in your life, you have a target now to win. So also you must have a target in life to achieve something in life. As long as you do not have an aim or ambition or a purpose in life, you will reach nowhere. Who won today, you could see they had an ambition to win tomorrow, have something holding when they leave this place. Similarly, have your energy and focus your attention on your life goal, what you can attain and what you can gain in your lifetime. And India, a vast country with various civilizations for generations, is now becoming powerful in the world is because of the youth and also before the educated people spread around the world. So you have the bright future for you. The country has a bright future on you. And the country can become, if you look to run the world, you'll find any part of the world, in any major organization, any major institution, world organizations to UNOs, to corporate organizations, you will find on India. That is because of the education we had in India. So you are the prospective future citizens of this country to lead to the destiny of the world. All of you have participated energetically. Use your energy of your resources God has given to you for your future and attain something worthy of you. When you attain our age like that, somebody should say, oh, he is something worthy of that. For that, you must make use of all your resources, your intellectual, your physical, your talented creativity, all put together, how you can express yourself to the best of your capacity and show yourself what you are worthy of having come to this planet Earth. I wish each of you a very great future and carry on this sports activity. In the sports is like a battle. In the battle, you fight and you lose. What is the difference? In the battle, you lose your life. Here, you do not lose your life, but almost similar things. But more than that, what you get is, when you get defeated, you will know how to congratulate your opponent. And thereby, you win over your ego. Ego is the deadliest unseen disease of mankind, which brings oneself down, not up. So sports is something which you must live like a sportsman, play like a sportsman, and die like a sportsman. I wish you all the best in the future. Thank you. ಧನ್ಯವಾದಗಳು ಸರ್. ಸ್ನೇಹಿತರೆ, ಇದೀಗ ನೀವು ಕಾತರರಾಗಿ ಕಾಯ್ತಾ ಇರುವಂತಹ ಸಮಯ ಬಹುಮಾನ ವಿತರಣೆಯ ಸಮಯ. ನಾನು ವಿಜೇತರ ಹೆಸರುಗಳನ್ನು ಓದಿ ಹೇಳ್ತೇನೆ. ದಯವಿಟ್ಟು ಬಂದು ತಮ್ಮ ಬಹುಮಾನ